ಅಭಿಮಾನಪೂರ್ವಕವಾಗಿ ಸನ್ಮಾನಿಸುತ್ತಾ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಒಂದು ಶಾಲೆಯಲ್ಲಿಯೇ ತಾವು ಸೇವೆಯನ್ನ ಸಲ್ಲಿಸುವಂತೆಯೂ ಕೂಡ ಇದೇ ಶಾಲೆಯಲ್ಲಿ ಆಗಲಿ ಎನ್ನುವಂತ ಒಂದು ಸದಾಶಯ ಈ ಊರಿನವರದು. ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಶಿಕ್ಷಕರನ್ನ ಸನ್ಮಾನಿಸ್ತಾ ಇದ್ದೇವೆ. ನಾನು ಹೇಳಿದೆ, ಸರ್ ನಾನು ಬೇಡ, ನಾನು ಇಲ್ಲಿ PDO ಇದ್ದೀನಿ ಅಂತ ಹೇಳಿದೆ. ಆದ್ರೂ ಸಹ ನನ್ನನ್ನು ಕರೆದಿ ಸನ್ಮಾನವನ್ನು ಮಾಡಿದ್ರಿ. ನೀವು ನೀಡಿರುವಂಥ ಸೈನಿಕರಿಗೆ ನೀಡಿರುವಂಥ ಗೌರವ ದೇಶದ ಗಡಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ಸೈನಿಕರಿಗೆ ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಒಂದೇ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಈಗ ನಮ್ಮಲ್ಲಿ ಪ್ರೈಮರಿಗೆ ಫಸ್ಟ್ ಕಳಿಸ್ತೇವೆ ಶಾಲಾ ಮಕ್ಕಳಿಗೆ. ಶಾಲಾ ಶಿಕ್ಷಕರು ಅವ್ರಿಗೆ ಯಾವ ರೀತಿ ಪಾಠ ಮಾಡಬೇಕು, ಏನು ಸರ್ಕಾರ ತಿಳಿಸಿದೆ ಅದರ ಪ್ರಕಾರದಲ್ಲಿ ಪಾಠ ಮಾಡ್ತಾರೆ. ಜೊತೆಗೆ ಮೌಲ್ಯ ಶಿಕ್ಷಣವನ್ನು ಸಹ ಮಾಡ್ತಾರೆ. ಅದರ ನಂತರ ಅವ್ರು ಹೈಸ್ಕೂಲ್ಗೆ ಹೋಗ್ತಾರೆ, ಅದರ ನಂತರ ಕಾಲೇಜ್ಗೆ ಹೋಗ್ತಾರೆ, ಅದರ ನಂತರ ಅವ್ರ ಜೀವನ ಪಾಠಕ್ಕೆ ಅವ್ರು ಮಾಡ್ತಾರೆ. ಆದರೆ ನನಗೆ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದದ್ದೇನೆಂದರೆ, ನಾನು ಆಫೀಸ್ ಬರೋ ಸಮಯದಲ್ಲಿ ಒಂದು ತಾಯಿ ಅಳ್ತಾ ಒಂದು ರಸ್ತೆಯಲ್ಲಿ ನನ್ನ ಮಗನ ನೋಡಿದ್ರಿ ಅಂತ ಅಳ್ತಾ ಬಂದ್ಲು. ಹಾಗಾದರೆ ಇನ್ಸಿಡೆಂಟ್ ಏನಂದರೆ, ಮಗ ತಾಯಿ ಹತ್ರ ಜಗಳಾಡಿ ನಾ ಮನೇಲಿ ಇರುವುದಿಲ್ಲ ಅಂತ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಹೋಗಿದ್ದಾನೆ. ಅಂಥ ಇನ್ಸಿಡೆಂಟು ನಮ್ಮಲ್ಲಿ ಆಗಬಾರ್ದು ಅನ್ನುವಂಥದ್ದು ನನ್ನ ಒಂದು ಆಶಯ. ಹಾಗಾದರೆ ಇಂಥ ಇನ್ಸಿಡೆಂಟ್ ಯಾಕೆ ಆಗ್ತಾ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ, ಆ ತಾಯಿ ನೋಡಿದ್ರೆ ನನಗೆ ಆಫೀಸ್ ಟೈಮ್ ಆದರೂ ಪರವಾಗಿಲ್ಲ, ನಾನು ಆ ಮಗುನ ಹುಡುಕಬೇಕು ಅಂತ ಅನಿಸ್ತು. ನಾನು ಬೈಕ್ ತಗೊಂಡು ಎಲ್ಲ ಕಡೆ ಹುಡುಕಿದೆ, ಅವ್ನು ಸಿಗಲಿಲ್ಲ. ಕೊನೆಗೆಲ್ಲ ನಾನು ವಿಚಾರಿಸಿದಾಗ ಅವನು ಬೇರೆ ಎಲ್ಲೋ ಆಟ ಆಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾದರೆ ಅವನಿಗೆ ತಾಯಿ ಯಾವ ರೀತಿ ಒಂದು ಫೀಲ್ ಆಗ್ಬೋದು ಅನ್ನುವಂಥ ಕಲ್ಪನೆ ಆ ಮಗುಗೆ ಬರಲಿಲ್ಲ ಅಂತ ಹೇಳಿದ್ರೆ, ನಾವು ಶಿಕ್ಷಣವನ್ನು ಕೊಡಿಸಿ ಮಕ್ಕಳನ್ನು ಬೆಳೆಸಿ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ಈ ಕನ್ನಡ ಶಾಲೆಯಲ್ಲಿ ಇರುವಂಥ ಸಂಸ್ಕಾರ ಇದು ಮುಂದಿನ ಹೈಸ್ಕೂಲಲ್ಲೂ ಬರಬೇಕು, ಅವ್ರಿಗೆ ಕಾಲೇಜಲ್ಲೂ ಬರಬೇಕು, ಮುಂದಿನ ಜೀವನದಲ್ಲಿ ಅವರು ಅದನ್ನು ಅಳವಡಿಸ್ಕೊಳ್ಬೇಕು. ತಂದೆ ತಾಯಿಗೆ ಕೊಡಬೇಕಂತ ರಿಸ್ಪೆಕ್ಟ್ ಅವರು ಯಾವತ್ತೂ ಕೊಡಬೇಕು. ಅಂಥ ಒಂದು ಶಿಕ್ಷಣ ನಾವು ಅವ್ರಿಗೆ ಕೊಡಬೇಕು. ಈ ಶಿಕ್ಷಣ ಕೇವಲ ನಮ್ಮ ಶಿಕ್ಷಕರಿಂದ ಸಾಧ್ಯವಿಲ್ಲ, ಇದು ನಮ್ಮಿಂದನೇ ಸಾಧ್ಯ. ಯಾರು ಪಾಲಕರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಅವರಿಂದನೇ ಸಾಧ್ಯ. ನೀವು ಮನೆಯಲ್ಲಿ ಈ ಶಿಕ್ಷಣವನ್ನು ಪ್ರತಿದಿನ, ಹೇಗೆ ಭಾಸ್ಕರ್ ಪಟ್ಗರ್ ಸರ್ ಹೇಳಿದ್ರು, ನಮ್ಮ ಕನ್ನಡ ಶಾಲೆಯಲ್ಲಿ ಮಕ್ಕಳು ಹೇಗೆ ಓದ್ತಿದ್ದಾರಂತ ತಂದೆ ತಾಯಿಗಳು ಬಂದು ಕೇಳುವುದಿಲ್ಲ ಅಂತೇಳಿ. ಇದು ಆಗಬಾರ್ದು. ಪ್ರತಿದಿನ ಕೇಳಬೇಕು, ಅವ್ರ ಮೂಮೆಂಟ್ಸನ್ನು ಕೇಳಬೇಕು. ಯಾವ ರೀತಿ ವ್ಯವಹರಿಸ್ತಿದ್ದಾನೆ, ಕೆಟ್ಟ ಭಾಷೆ ಮಾತಾಡ್ತಾ ಇದ್ದಾನ, ಮಕ್ಕಳು ಯಾರಿದ್ದಾರೆ ಏನು ಅನ್ನುವಂಥ ಒಂದು ಕಲ್ಪನೆ ಇಲ್ಲದೇನೆ ಅವರಷ್ಟಿಗೆ ಅವರಿಗೆ ಮಾತಾಡುವಂಥ ಪರಿಸ್ಥಿತಿಗಳು ನಾವು ಕಂಡಿದ್ದೇವೆ. ಅದನ್ನೆಲ್ಲ ಆಗಬಾರ್ದು. ಮಕ್ಕಳಿಗೆ ಒಂದೊಂದು ಸಣ್ಣ ಸಣ್ಣ ವಿಷಯವನ್ನು ನಾವು ತಂದೆ ತಾಯಿಗಳಾದರೂ ವಾಚ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ನಾವು ಅದು ಮುಂದಿನ ದಿನದಲ್ಲಿ ಅನುಭವಿಸ್ತೇವೆ ಅಂಥ ಒಂದು ಸಿಚುವೇಶನನ್ನು ಹೇಗೆ ಆ ತಾಯಿ ಅನುಭವಿಸಿದಾಳೆ ಆ ಥರ. ಹಾಗಾಗಿ ನೀವು ಮಕ್ಕಳನ್ನು ಎಲ್ಲ ಮೂಮೆಂಟ್ಸಲ್ಲೂ ವಾಚ್ ಮಾಡಿ, ಅವರಂದ ಪ್ರತಿಯೊಂದು ಹಂತದ ಬೆಳವಣಿಗೆಯಲ್ಲೂ ಸಹ ಅವರನ್ನು ವಾಚ್ ಮಾಡಿ ಅಂತ ಇಲ್ಲಿ ನೆರೆದಂಥ ಎಲ್ಲ ತಂದೆ ತಾಯಿಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ. ನೀವೆಲ್ಲರೂ ಸಹ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತಾ ಇದ್ರಿ. ಶಾಲೆಯಲ್ಲೂ ಸಹ ಉತ್ತಮ ಸಂಸ್ಕಾರ ನಡೀತಾ ಇದೆ. ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಶಾಲೆ ಈಗ ನಾನು ಸಹ ಕನ್ನಡ ಶಾಲೆಯಲ್ಲೇ ಓದ್ದವನು. ಕನ್ನಡ ಶಾಲೆ ಬೆಳವಣಿಗೆ ಆಗಬೇಕು ಅನ್ನುವುದು ತುಂಬ ಆಸೆ ಇದೆ. ಆದರೆ ಸರ್ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಕೇಳಿದ್ರೆ, ನನ್ನ ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಿದ್ದಾರೆ, ಹೌದು. ಆದರೆ ನನಗೆ ನಿಜವಾಗ್ಲೂ ಸಹ ಕಾನ್ವೆಂಟ್ ಕಳಿಸ್ಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ಯಾವುದೋ ಒಂದು ಸಿಚುವೇಶನ್ ಕಾರಣಕ್ಕಾಗಿ ನಾನು ಅಲ್ಲಿ ಕಳಿಸಿದ್ದೀನಿ. ಬಟ್ ನಾನು ಪ್ರತಿದಿನ ನನ್ನ ಮಕ್ಕಳಿಗೆ ಹೇಳೋದು ಒಂದೇ, ನಾವು ಕನ್ನಡ ಶಾಲೆಯಲ್ಲಿ ಓದ್ದವರು, ನಾನು ಕನ್ನಡ ಶಾಲೆ ಓದೋದು, ನನಗೆಲ್ಲದೂ ಗೊತ್ತು. ನನಗೆ ಎಲ್ಲಿ ಬೇಕಾದರೂ ನಿಜ ಹೇಳ್ತೀನಿ, ನಾನು ಸೆಕೆಂಡ್ PU ಓದಬೇಕಿದ್ರೆ ಈ ಕಡೆಯಿಂದ ಆ ಕಡೆಗೆ ದೋಣಿ ದಾಡಿಸ್ಕೊಂಡು ನಾನು ಹೋಗ್ತಿದ್ದೆ. ಚಿಕ್ಕಂದಿನಿಂದಲೂ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿಶೇಷವಾದಂತಹ ಸಾಧನೆಯನ್ನು ಮಾಡುವುದರ ಮುಖೇನವಾಗಿ
ರಾಷ್ಟ್ರಮಟ್ಟದವರೆಗೂ ತನ್ನ ಪ್ರತಿಭೆಯನ್ನ ಈ ಊರಿನ ಕೀರ್ತಿಯನ್ನ ಬೆಳಗಿದಂತಹ ಶೋಭಾ ಪಟಗಾರ್ ಮುಂದಿನ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ಈ ಒಂದು ತುಂಬಿದ ವೇದಿಕೆಯಲ್ಲಿ ತಮ್ಮನ್ನ ಸನ್ಮಾನಿಸುತ್ತಿದ್ದೇವೆ. ಧನ್ಯವಾದಗಳು ಬಂಧುಗಳೇ. ಸ್ಥಳ ಸಾನ್ನಿಧ್ಯ ಗ್ರಾಮ ದೇವತೆಯ ಪಾದಗಳಿಗೆ ನಮ್ಮನ್ನು ಅರ್ಪಿಸ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನೆಲ್ಲ ಗಣ್ಯ ವ್ಯಕ್ತಿಗಳ ಪಾದಗಳಿಗೆ ನಮ್ಮನ್ನು ಅರ್ಪಿಸ್ತಾ ಒಂದು ಸುಂದರ ಕಾರ್ಯಕ್ರಮ ಹೇಗೆಲ್ಲ ನಡಿಬೇಕು, ಎಷ್ಟು ಅಚ್ಚುಕಟ್ಟಾಗಿ ನಡಿಬೇಕಿತ್ತೋ ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಅತಿಥಿಯಾಗಿ ನನಗೆ ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಒಂದಿಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯ ಹೇಗಿದೆ ಅಂತಂದರೆ, ಬಹುಶಃ ಶಿಕ್ಷಕರೊಂದಕ್ಕೆ ಸನ್ಮಾನ ಮಾಡಿದ ತಕ್ಷಣ ನಾನು ನನ್ನ ಪಕ್ಕದಲ್ಲಿ ಕೂತಿದ್ದ ಪಿ ಡಿ ಒ ಸರ್ಗೆ ಮತ್ತು ನನ್ನ ಇವ್ರ ಹತ್ರ ಹೇಳಿದೆ, ಇಲ್ಲಿಗೆ ವೇದಿಕೆ ಕಾರ್ಯಕ್ರಮನ ಮುಗಿಸ್ಬೇಕು, ಮತ್ತು ಈ ಕಾರ್ಯಕ್ರಮ ಮತ್ತು ಇಲ್ಲಿ ಯಾವುದನ್ನು ಮಾತಾಡಬಾರ್ದು, ಇಲ್ಲಿ ಮತ್ತೇನು ನಡಿಬಾರ್ದು. ಯಾಕೆ ಅಂತಂದರೆ ಹೃದಯಸ್ಪರ್ಶಿಯಾದಂಥ ಭಾವನೆಗಳು ಅಲ್ಲಿ ನಿಂತು ಬಿಡಬೇಕದು. ಅದು ಆವಾಗ ನಿಂತಾಗ ಅದು ಕೊನೆವರೆಗೂ ನಮ್ಮ ಜೊತೆಗೇ ಹೋಗ್ತಾ ಇರತ್ತೆ. ಒಂದು ಸತ್ಯ ಅರಿವಾಯಿತು, ಇಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ತನ್ನ ಕೆಲಸವನ್ನು ತಾನು ಮಾಡಿದಾಗ ಭಗವಂತ ನಮ್ಮ ಜೊತೆ ನಿಂತ್ಕೊಂಡು ನೀನೇನನ್ನು ಅಪೇಕ್ಷೆ ಪಡ್ತೀಯ ಅದನ್ನು ಕೊಡ್ತಾನೆ. ನೀವೆಲ್ಲ ಬಳ್ಗು ಸರ್ ಅಂತೀರಿ, ನಾ ದಯಾಮಯ್ಯ ಆ ಮನುಷ್ಯನ ಬಗ್ಗೆ ಒಂದೆರಡು ನಿಮಗಿಂತ ಜಾಸ್ತಿ ನನಗೆ ಗೊತ್ತಿದೆ, ನಾ ಅದನ್ನು ಹೇಳ್ತೀನಿ. ಅವರು ಹಣ ಗಳಿಸ್ಬೇಕು ಅಂತ ವಿಚಾರದಲ್ಲಿ, ಹೆಸರು ಗಳಿಸ್ಬೇಕು ಅಂತ ವಿಚಾರದಲ್ಲಿ ಈ ಕಾರ್ಯಕ್ರಮನ ಮಾಡಲೇ ಇಲ್ಲ. ಕೆಲಸ ಮಾಡಿಬಿಟ್ರು. ಆ ಕೆಲಸಕ್ಕೆ ಸಾಥ್ ಕೊಟ್ಟವ್ರು ಯಾರು? ನನ್ನೂರಿನ ಮೊಸಳೆ ಸಾಲಿನ ದೊಡ್ಡ ಜನಗಳ ಜೊತೆಗೆ ಸಾಮಾನ್ಯರಲ್ಲಿ ಸಾಮಾನ್ಯರು ಹಳೆ ಬೇರು ಇರಜ್ಜಿಯ ಜೊತೆಗೆ ಹೊಸ ಚಿಗುರು ಕಾರ್ತಿಕರಂಥ ಸಮಾನ ಮನಸ್ಕರ ಸೇರುವಿಕೆಗೆ ದಯಾಮಯಿ ಆದಂಥವ್ರ ಜೊತೆ ಸೇರ್ಕೊಂಡಿದ್ದಾಗ ಏನು ನಡಿಬೇಕಿತ್ತೋ ಅದು ಮೊಸಳೆಸಾಲ್ ಗ್ರಾಮದಲ್ಲಿ ನಡೆದು ಹೋಯಿತು. ಬಹುಶಃ ಇದು ಇತಿಹಾಸನೇ ಬಿಟ್ಟರೆ ಮತ್ತೆ ಸೃಷ್ಟಿ ಮಾಡ್ತೀರಿ ಅಂತ ನಿಮ್ಮ ಹತ್ರ ಸಾಧ್ಯ ಇಲ್ಲ. ನಾವು ಕಂಡಾಗ ಈ ಶಾಲೆಗೆ ಆಗಾಗ ನಾನು ತಿಂಗಳಿಗೊಮ್ಮೆ ಭೇಟಿ ನೀಡ್ತಾ ಇರ್ತೇನೆ. ಭೇಟಿ ನೀಡಿದಾಗ ಕಂಡಿದ್ದು ಅಂದರೆ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಇದೆ. ಅದಕ್ಕೆ ಶಿಕ್ಷಕರು ತುಂಬ ಶ್ರಮಿಸ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಚಟುವಟಿಕೆಗಳಿರ್ಬೋದು, ಪ್ರತಿಭಾ ಕಾರಂಜಿಲೆಲ್ಲ ತಾಲೂಕು ಮಟ್ಟಕ್ಕೂ ಇಲ್ಲಿಯ ಪುಟ್ಟ ಶಾಲೆಯ ಮಕ್ಕಳು ಸ್ಪರ್ಧಿಯಾಗಿದ್ದಾರೆ. ಮತ್ತು ನಾನು ಕಂಡಿದ್ದು ಇವತ್ತಿನ ದಿನದಲ್ಲಿ ಇಲ್ಲಿ ಏನು ನಾವು ಶಿಕ್ಷಣ ಅಂದಾಗ ಕವಿ ರವೀಂದ್ರ ನೆನಪಾಗ್ತದೆ. ರವೀಂದ್ರನಾಥ್ ಟಾಗೋರ್ ಅವರು ನಿಸರ್ಗದ ಮಡಿಲಿನಲ್ಲಿ ಶಿಕ್ಷಣ ಕೊಟ್ಟಾಗ ಮಕ್ಕಳಿಗೆ ಪರಿಣಾಮಕಾರಿಯಾಗ್ತದೆ ಅಂತ ಹೇಳ್ತಿದ್ರು. ಅಂತ ನಿಸರ್ಗ ನಿರ್ಮಿತವಾದಂಥ ಒಂದು ಸುಂದರ ಅಘನಾಶಿನಿ ನದಿಯ ಮತ್ತು ಸುತ್ತಲೂ ಗುಡ್ಡ ಬೆಟ್ಟಗಳಿಂದ ಆವರಿಸ್ತಕ್ಕಂಥ ಆಚೆ ಈಚೆ ಎಲ್ಲ ತೋಟ ಇದೆ. ಅಂಥ ಸುಂದರವಾದಂಥ ಪ್ರಕೃತಿಯ ಮಡಿಲಿನಲ್ಲಿ ಶಿಕ್ಷಣವನ್ನು ನೀಡೋದ್ರಿಂದನೇ ಇಲ್ಲಿ ಮಕ್ಕಳು ಇಷ್ಟು ಒಂದು ಚುರುಕಾಗಿ ಕ್ರಿಯಾಶೀಲರಾಗಿ ಇದ್ದಿದ್ದು ಕಂಡು ಬರ್ತಾ ಇದೆ. ಒಂದು ಸ್ಪೋಕನ್ ಇಂಗ್ಲೀಷ್ ತರಗತಿ ಎಲ್ಲ ನಡೆಸ್ತಾ ಇದ್ದಾರೆ ಅಲ್ಯುಮಿನಿ ಟ್ರಸ್ಟ್ ಸಹಾಯದಿಂದ. ಇಂಗ್ಲೀಷ್ ಕಲಿಕೆನೂ ಹಾಗಾಗಿ ತುಂಬ ಚೆನ್ನಾಗಿ ಆಗಿದೆ. ಇವರು ಬಳಗು ಸರ್ ಅವರು RIಯಿಂದೆಲ್ಲ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ಬಂದು ಅವರು ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಇವರು ಮುಖ್ಯ ಶಿಕ್ಷಕರನ್ನು ಕೇಳಿದಾಗ ಈ ಭಾಗದಲ್ಲಿ ಅಂದರೆ ಮನೆಗಳ ಸಂಖ್ಯೆನೇ ಕಡಿಮೆ ಇದೆ, ಪುಟ್ಟ ಊರು, ಹಾಗಾಗಿ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಹಾಕಿದ್ದಾರೆ ಅಂತ ಹೇಳಿದ್ರು. ಅದು ಒಂದು ಇಲ್ಲಿನ ಪಾಲಕರು ಮತ್ತು ಊರಿನವರಿಗೆ ತಮ್ಮ ಊರಿನ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಇದರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಈ ಕಿರಿಯ ಪ್ರಾಥಮಿಕ ಶಾಲೆ ಏನು ಒಂದು ಮಹತ್ತರವಾಗಿ ಗುರುತಿಸ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಊರು ಪುಟ್ಟದಾದರೂ
ಇಲ್ಲಿನ ಹೃದಯ ವೈಶಾಲ್ಯತೆ ದೊಡ್ಡದಾಗಿದೆ. ಶ್ರೀಮಂತ ಹೃದಯವುಳ್ಳಂಥ ಜನರು ಇಲ್ಲಿರುವುದರಿಂದನೇ ನಮಗೆ ಇವತ್ತಿನ ಇಂಥ ಅಮೃತವನ್ನು ಉಣಿಸ್ಲಿಕ್ಕೆ ಸಹಾಯಕ ಆಗಿದೆ. ತಮ್ಮ ಶಾಲೆ ಮಕ್ಕಳಿಗೆ ಒಂದೇ ಅಲ್ಲ, ಸುತ್ತಮುತ್ತಲಿನ 10 ಶಾಲೆಗಳ ಮಕ್ಕಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೂ ಸಹ ನೃತ್ಯ ಹಾಡು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇಲ್ಲಿಯ ಶಿಕ್ಷಕರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಸುವರ್ಣ ಮಹೋತ್ಸವ ಸಮಿತಿಯವರು. ಹಾಗಾಗಿ ಬಾಕಿ ಅಕ್ಕಪಕ್ಕದ ಶಾಲೆ ಮಕ್ಕಳು ಬಂದು ಇಲ್ಲಿ ನೃತ್ಯ ಪ್ರದರ್ಶಿಸಿದ್ರು, ಅವರಿಗೂ ಸಹ ಸ್ಮರಣಿಕೆಯನ್ನು ಕೊಟ್ಟು ಆ ಮಕ್ಕಳಿಗೂ ಇಲ್ಲಿಯ ಕಾರ್ಯಕ್ರಮದ ಸವಿ ನೆನಪನ್ನು ಉಣಬಡಿಸಿದ್ದಾರೆ. ಆ ಒಂದು ಮಾತನ್ನು ಅಮೃತ ಮಹೋತ್ಸವದ 2 ದಿನ ನಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ಸತ್ಯಕ್ಕೆ ಸಾಕ್ಷಾತ್ಕಾರವಾಗಿ ಆ ಮಾತು ನಿಂತಿದೆ. ಮಾತುಗಳು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಈ 1-2 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ದಾಡಶಂಕರ ದೇವರ ಉತ್ಸವ ಇತ್ತು. ಸಂಭ್ರಮ ಸಡಗರ ಇದೇ ರೀತಿ ಕಳೆ ಕಟ್ಟಿತ್ತು. ಅದೇ ರೀತಿಯ ಸಂಭ್ರಮ ಸಡಗರ ಈ ಒಂದು ಕಾರ್ಯಕ್ರಮದಲ್ಲೂ ಕಳೆ ಕಟ್ಟಿತ್ತು. ನಿಜವಾಗಲೂ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಬಾರ್ದು ಅನ್ನಿಸ್ತಾ ಇದೆ. ಯಾಕಂದರೆ ವಿಭಕ್ತ ಕುಟುಂಬ ಹೀಗೆ ಭಾಗಿಯಾಗಿತ್ತು. ನನ್ನ ಮನೆಯಲ್ಲಿ ನಾನು ನನ್ನ ಸಂಸಾರ ಅಂತ ತೊಡಗಿದ್ದೆ. ಈ 1.5 ತಿಂಗಳಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೇ ಕುಟುಂಬದವರಾಗಿ ಇಲ್ಲಿ ದುಡಿದಿದ್ವಿ. ತುಂಬ ಸಂತೋಷ ಅನಿಸ್ತಾ ಇದೆ. ಮತ್ತು ಈ ಶಾಲೆಯಲ್ಲಿ ನಮ್ಮ ಮುಖ್ಯಾಧ್ಯಾಪಕರಿಂದ ಆಗಿರ್ಬೋದು, ಸಹಶಿಕ್ಷಕರಿಂದ ಆಗಿರ್ಬೋದು, ತುಂಬ ಕಲ್ತಿದ್ವಿ. ಯಾಕಂದರೆ ತಾಳ್ಮೆ, ಸಹನೆ, ಯಾರೊಂದಿಗೆ ಎಲ್ಲಿ ಹೇಗೆ ವರ್ತಿಸಬೇಕು, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಎಲ್ಲಿ ಯಾವ ರೀತಿಯಾಗಿ ಇರಬೇಕು, ಮಕ್ಕಳು ಕಲಿಯೋ ರೀತಿಯಲ್ಲಿ ಪಾಲಕರಿಗೂ ನಮಗೆ ಇಲ್ಲಿ ಬೋಧನೆ ಸಿಕ್ಕಿದಾಗ ಆಗಿತ್ತು. ನಮ್ಮ ಜೀವನದ ಹಂತದಲ್ಲೂ ನಾವು ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ಪೂಜ್ಯ ಗುರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಪೂಜ್ಯ ಗುರುಗಳಿಗೆ ಮೊದಲಿಗೆ ಋಣಿಯಾಗಿರ್ತೇವೆ. ನಾವೆಲ್ಲರೂ ಒಂದು ತೀರ್ಮಾನವನ್ನು ಮಾಡಿದ್ವಿ. ಸನ್ಮಾನವನ್ನು ಗುರು ಬಳಗದ ವತಿಯಿಂದ ಅವರಿಗೆ ನಿನ್ನೆನೆ ಮಾಡಿದ್ದೇವೆ. ನಮ್ಮ ಸಮಿತಿ ವತಿಯಿಂದ, ನಮ್ಮ ಸಮಸ್ತ ಊರಿನ ವತಿಯಿಂದ ನಾವು ಅವರಿಗೆ ಸನ್ಮಾನಿಸಬೇಕು. ಯಾಕಂತಂದರೆ ಆದರ್ಶ ಶಿಕ್ಷಕರು ಅವರು, ನಮ್ಮೂರಿನ ಆದರ್ಶ ಶಿಕ್ಷಕರು ಅವರು ಯಾವಾಗಲೂ ನಮಗೆ ಆದರ್ಶವಾಗಿ ಇರಬೇಕು. ನಮ್ಮ ಮಕ್ಕಳಿಗೆ ಅವರು ಯಾವಾಗಲೂ ಆದರ್ಶವಾಗಿರಬೇಕು. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಆದರ್ಶ ಶಿಕ್ಷಕರ ಬಗ್ಗೆ ಪ್ರಬಂಧ ಬರಿಬೇಕಂತಂದರೆ ಇಲ್ಲಿಯ ಕಲ್ಪನಾ ಶೇಟ್ ಮತ್ತು ಶ್ರೀಮಾನ್ ಬಳಗು ಸರ್ ಅವ್ರ ನೆನಪಿಗೆ ಬರಬೇಕು. ಸಾಲುಗಳನ್ನು ಅವರು ಬರಿಬೇಕು. ಆ ರೀತಿಯ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನು ಪದಗಳಿಗೆ ಮೀರಿದ ಪದವೊಂದಿದ್ದರೆ ಅದು ನಮ್ಮ ಈ ಗುರು ಬಳಗಕ್ಕೆ ಅರ್ಪಣೆ. ವರ್ಣಿಸಲಿಕ್ಕೆ ಪದಗಳೇ ಇಲ್ಲ. ಅಂಥ ಶಿಕ್ಷಕರನ್ನು ಪಡೆದಂಥ ಈ ನಮ್ಮ ಊರು, ನಾವು ಪಾಲಕರು ಎಲ್ಲರೂ ಧನ್ಯರು. ಸರ್ವರು ನಮ್ಮ ದಾಡಶಂಕರ ಅವರನ್ನು, ಅವರ ಕುಟುಂಬದವರನ್ನು ಯಾವಾಗಲೂ ಸುಖವಾಗಿಡಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆಸಾರ್ ಶಾಲೆಯಲ್ಲಿ ಅಮೃತ ಮಹೋತ್ಸವದ ಅಭೂತಪೂರ್ವ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಎಲ್ಲ ಮಹನೀಯರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ವಿದ್ಯೆ ನೀಡಿದ ಗುರುಗಳಿಗೆ ಹಾಗೂ ವಿದ್ಯೆಯ ಮಂದಿರವಾದ ನನ್ನ ಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಮ್ಮೂರಿನಲ್ಲಿ ಸಂಭ್ರಮದ ಹಬ್ಬವಾಗಿ ಆಚರಿಸಲ್ಪಡುತ್ತಿದೆ. ಇಂತಹ ಅದ್ಭುತ ಕಾರ್ಯಕ್ರಮದ ಸಂಘಟನೆ, ಹಿಂದಿನ ಪರಿಶ್ರಮದ ಸವಿಯಾದ ಫಲ ನಮ್ಮೂರ ಶಾಲೆಯ ಅಮೃತ ಮಹೋತ್ಸವ ಸಿಂಚನ.
ಹಿರಿಕಿರಿಯರೆನ್ನದೆ ತಾನು ಕಲಿತ ಶಾಲೆಗೆ ನಾನೇನಾದರೂ ಕೊಡಬೇಕು, ಏನಾದರೂ ಮಾಡಲೇಬೇಕು ಎನ್ನುವ ನಿಶ್ಚಯದೊಂದಿಗೆ ತನು ಮನ ಧನಗಳ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯತೆಯ ಕೃತಜ್ಞತೆಗಳು. ಈ ಶಾಲೆಯಲ್ಲಿ ಕಲಿತ ಹಾಗೂ ಕಲಿಯುತ್ತಿರುವ ನನ್ನಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನ ಉಣಬಡಿಸಿದ ಗುರುಮಾತೆಯರಿಗೆ ನನ್ನ ಆಪಾದ ಮಸ್ತಕ ನಮನಗಳು. ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾದ ತಾಜ್ ಮಹಲ್ ಅನ್ನು ಶಹಜಾನ್ ದೊರೆ ಕಟ್ಟಿಸಿದ ಎಂದು ಮಾತ್ರ ಹೇಳುತ್ತೇವೆ. ಕೆಲವು ವರ್ಷಗಳ ಕಾಲ ತಾಜ್ ಮಹಲ್ ಅನ್ನು ಕಟ್ಟಲು ಶ್ರಮಿಸಿರುವ ಶ್ರಮಿಕರ ಬಗ್ಗೆ ನಮಗೆ ಅರಿವಿಲ್ಲ. ಅಂತೆಯೇ ಇಂತಹ ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟುಗೂಡುವಂತೆ ಮಾಡಲು ಹಗಲಿರುಳು ಶ್ರಮಿಸಿರುವ ಎಲ್ಲ ಹಿರಿಯರಿಗೂ ಇಂದಿನ ಕಾರ್ಯಕ್ರಮದ ಯಶಸ್ಸನ್ನು ನಾನು ಅರ್ಪಿಸ ಬಯಸುತ್ತೇನೆ. ನನ್ನೂರಿನ ಶಾಲೆಯ ಅಮೃತ ಮಹೋತ್ಸವ ಸಂಭ್ರಮವನ್ನು ನಮ್ಮೆಲ್ಲರ ಜೀವನದಲ್ಲಿ ಚಿರಕಾಲ ನೆನಪಿನಲ್ಲಿರುವಂತೆ ಶಾಲೆಗೆ ಅಮೃತ ಮಹೋತ್ಸವದ ಕಳಶವಿಡಲು ವಿಶ್ರಾಂತವಾಗಿ ದುಡಿದ ಗುರುವೃಂದಕ್ಕೂ ಬೆನ್ನೆಲುಬಾಗಿ ನಿಂತ ಹಳೆಯ ವಿದ್ಯಾರ್ಥಿಗಳಿಗೂ ಅಮೃತ ಮಹೋತ್ಸವ ಸಮಿತಿಗೂ SDMC ಯುವಕ ಸಂಘ ವಿವಿಧ ಸಂಘ ಸಂಸ್ಥೆಗಳಿಗೂ ದಾನಿಗಳಿಗೂ ಎಲ್ಲ ತಂದೆ ತಾಯಿಯರಿಗೂ ಹಾಗೂ ಸರ್ವ ಅತಿಥಿ ಅಭ್ಯಾಗತರಿಗೂ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಅಭ್ಯಾಗತರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಸರ್ವರಿಗೂ ನನ್ನ ನುಡಿಗಳ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಊರದೇವ ಶ್ರೀ ದಾಡಶಂಕರನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಅವಕಾಶ ನೀಡಿದ ಸರ್ವರಿಗೂ ವಂದಿಸುತ್ತಾ ನನ್ನ ಅಭಿನಂದನಾ ನುಡಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಹೇಗೆ ಕೆಲಸ ಮಾಡ್ತೇವೆ, ಎಲ್ಲಿ ಕೆಲಸ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಯಾರ ಮನಸ್ಸಿನಲ್ಲಿ ನಾವಿದ್ದೇವೆ ಅನ್ನೋದು ಮುಖ್ಯ. ಬಹುಶಃ ನನಗನ್ನಿಸ್ತದೆ ಈ ಊರಿನ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಾವಿದ್ದೇವೆ ಅನ್ನುವಂತಹ ನಂಬಿಕೆ ನನಗಿದೆ. ಇವತ್ತು ತಾವು ತೋರಿದ ಆ ಪ್ರೀತಿ, ಆ ಆದರಣೀಯತೆ ಬಹುಶಃ ನಮ್ಮ ಭಾಗ್ಯ. ಅದು ನಾವೆಲ್ಲೋ ಮಾತಾಡ್ತಾ ಹೇಳ್ತಾ ಇದ್ವಿ, ಎಷ್ಟೋ ಕಡೆ ಸರ್ವಿಸ್ ಮಾಡಿದ್ದೇವೆ. ನಾನಾಗಲಿ ನಮ್ಮ ಟೀಚರ್ ಆಗಲಿ ಸಾಕಷ್ಟು ಕಡೆ ಸರ್ವಿಸ್ ಮಾಡಿದ್ದೇವೆ. ಆದರೆ ಎಲ್ಲೂ ಕೂಡ ನಮಗೆ ಒಂದು ರಜತ ಮಹೋತ್ಸವ ಆಗಲಿ ಅಮೃತ ಮಹೋತ್ಸವ ಆಗಲಿ ಆ ಕಲ್ಪನೆಗಳು ಬರಲೇ ಇಲ್ಲ. ಯಾರೂ ಕೂಡ ಆಚರಿಸ್ತಿಲ್ಲ ನಾವಿದ್ದಂಥ ಸಂದರ್ಭದಲ್ಲಿ. ಆದರೆ ಈ ಮೊಸಳೆ ಸಾಲ್ ಶಾಲೆಯಲ್ಲಿ ಅಮೃತ ಮಹೋತ್ಸವ ಆಗಬೇಕು, 75 ವರ್ಷಗಳು ಕಳೀಬೇಕು, 89ರ ಹೊಸ್ತಿಲಲ್ಲಿ ಈ ಶಾಲೆ ಇರಬೇಕು. ಈ ಶಾಲೆಯ ಅಮೃತ ಮಹೋತ್ಸವದ ಭಾಗವಾಗಿ ನಾವಿರುವರು ಗುರುಗಳು ಇರ್ತೇವಲ್ಲ, ಅದು ನಮ್ಮ ಸುದೈವ. ಬಹುಶಃ 89 ವರ್ಷ ಆಗದಾಗಿದ್ದ ಈ ಶಾಲೆಯಲ್ಲಿ ನಾವಿದ್ದರೆ ಬಹುಶಃ ಅಮೃತ ಮಹೋತ್ಸವದ ಸವಿಯನ್ನು ಸವಿಲಿಕ್ಕೆ ನಮ್ಗೆ ಅವಕಾಶನೇ ಇರ್ತಿರಲಿಲ್ಲ. ಆದರೆ ಆ ಸವಿಯನ್ನು ಸವಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವಿದ್ಯಾದೇಗುಲಕ್ಕೆ ನಮ್ಮ ಅಪಾದ ಮಸ್ತಕ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಶಾಲೆಗಳು ಬಹಳಷ್ಟು ಇರ್ತವೆ. ಒಂದು ವಿಚಾರ ನೋಡಿ, ಕನ್ನಡ ಶಾಲೆಗಳು ಭಾಳಷ್ಟು ಕಡೆ ಮುಚ್ತಾ ಇದೆ. ಕಾರಣ ಏನು ಕೇಳಿದರೆ ಮಕ್ಕಳ ಕೊರತೆ, ಮಕ್ಕಳ ಎಮ್ಮೆಗೆ ಬದುಕು. ಅವರಿದ್ದರೆ ನಮ್ಗನ್ನ ಸರ್ಕಾರ ಅನ್ನ ಕೊಡ್ತದೆ. ಮಕ್ಕಳೇ ಇಲ್ಲದಿದ್ದ ಶಾಲೆಯಲ್ಲಿ ನಾವಿದ್ದೇನು ಪ್ರಯೋಜನ? ಮಕ್ಕಳೇ ಇಲ್ಲದ ಮೇಲೆ ನಾವು ಶಿಕ್ಷಕರಾಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಈ ಶಾಲೆಯನ್ನು ಬಹುಶಃ ನಾವು ಇವರು ಗುರುಗಳು ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನದಿಂದ ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿ ಈ ಸಮಸ್ತ ಊರಿನ ಪಾಲಕರು ವಹಿಸ್ಕೊಳ್ಬೇಕನ್ನುವಂಥ ವಿನಂತಿಯನ್ನು ನಾವು ಮಾಡ್ತೇವೆ. ಏಕೆ ಕೇಳಿದರೆ, ಇಷ್ಟು ಸುಂದರವಾಗಿ ಕಟ್ಟಿದಂತಹ ಈ ಊರ ಶಾಲೆ ಸದಾ ನಗನಗ್ತಾ ನಲಿತಾ ಬೆಳಗ್ತಾ ಇರಬೇಕು. ಆ ಕೆಲಸ ಆಗಬೇಕಾದ್ದು ನಿಮ್ಮಿಂದ. ಅರ್ಥಾತ್ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಈ ಶಾಲೆಯನ್ನು ಸದಾ ಬೆಳಗಿಸಿ ಅಂತ ನಾನು ಈ ಊರಿನ ಸಮಸ್ತ ಪಾಲಕರಲ್ಲಿ
ವಿನಂತಿ ಮಾಡಿಕೊಳ್ತೇನೆ. ನನಗೆ ಬಹಳ ಖುಷಿ ತಂದಂಥದ್ದು ಕನ್ನಡ. ನಾವು ಹುಟ್ಟಿದಾಗ ಯಾರೂ ಮಮ್ಮಿ ಅಂತ ಕರೆಯಲ್ಲ, ಅಮ್ಮ ಅಂತ ಕರಿತೇವೆ. ಅಂಥ ಒಂದು ಕನ್ನಡ ಶಾಲೆಗೆ ಇವತ್ತು ಮೊಸಳೆ ಸಾಲಿನಲ್ಲಿ 89 ವರ್ಷ ಪೂರೈಸಿದೆ ಅಂತಂದರೆ ಅಂಥ ಅಮ್ಮ ಅನ್ನೋ ಕರೆಯುವ ಶಾಲೆ, ಕನ್ನಡ ಶಾಲೆಗೆ 89 ವರ್ಷ ಪೂರೈಸಿದಾಗ ನೀವು ಅದಕ್ಕೆ ಒಂದು ಮಾಡಬೇಕು, ಒಂದು ಸೀರೆಯನ್ನು ತೊಡಿಸು, ಬಂಗಾರವನ್ನು ಹಾಕಿ ಒಂದು ಚಂದವಾಗಿ ಹೇಗೆ ಸೊಗಸಾಗಿ ಮದುಮಗಳಂತೆ ಅನೇಕ ತಿಂಗಳುಗಳಿಂದ ಇವತ್ತು ನಾನು ಕಂಡ ಹಾಗೆ ಒಂದು 2-3 ತಿಂಗಳಿಂದ ಊರಿನ ಜನರೆಲ್ಲ ಸೇರಿ ಈ ಒಂದು ನಾವು ಕಲಿತ ಕನ್ನಡ ಶಾಲೆ 89 ವರ್ಷ ಪೂರೈಸಿದೆ ಅನ್ನುವ ಹೆಮ್ಮೆ, ಭಾವೋದ್ವೇಗದಿಂದ ನೀವೆಲ್ಲ ಇಷ್ಟು ಚಂದವಾಗಿ ನಾನು ಹೆಚ್ಕೊಂಡಂಥ ಕನ್ನಡ ಒಬ್ಬ ಹೋರಾಟಗಾರನಾಗಿ ತುಂಬ ಖುಷಿಪಟ್ಟೆ. ಇಂಥ ಒಂದು ಕನ್ನಡ ಶಾಲೆಯನ್ನು ಇವತ್ತು ನೀವು ವಿಜೃಂಭಿಸಿ ನೀವು 89 ವರ್ಷವನ್ನು ಪೂರೈಸಿದ್ದಕ್ಕೆ ಈ ಒಂದು ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವ ಎಲ್ಲ ನಿಮ್ಮ ಕನ್ನಡ ಮನಸ್ಸುಗಳಿಗೆ ವಂದಿಸ್ತೇನೆ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಇವತ್ತು ಕನ್ನಡ ಶಾಲೆಗಳು ಉಳಿದ್ರೆ ಮಾತ್ರ ಮುಂದೊಂದಿನ ನಿಮ್ಮ ಊರಿನಲ್ಲಿ ಏನಾದರೂ ಈ ಥರದ ಒಂದು ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು, ನಾಟಕ ಇರ್ಬೋದು, ಕಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಪ್ರತಿಯೊಂದು ಏನಾದರೂ ಒಂದು ಕಾರ್ಯಕ್ರಮಗಳು ನಡೀಲೇಬೇಕು ಅಂತಂದರೆ ಕನ್ನಡ ಶಾಲೆಗಳು ಉಳಿಬೇಕು. ಅಂಥ ಒಂದು ಕನ್ನಡ ಶಾಲೆ ವಿಚಾರವಾಗಿ ನಾನು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ. ಯಾಕಂದರೆ ಇವತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಕನ್ನಡ ಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ವ್ಯಾಮೋಹ ಇವತ್ತು ಪಾಲಕರಲ್ಲಿ ಎಲ್ಲೋ ಒಂದು ಕಡೆಗೆ ನೀವು ಕುಮಟಾದ ಆಂಗ್ಲ ಮಾಧ್ಯಮ ಶಾಲೆ ದೂರವಾದರೂ ಪರವಾಗಿಲ್ಲ, ನನ್ನ ಮಗು ಅಲ್ಲಿ ಹೋಗಿ ಓದಿ ಬಂದರೆ ನಾನು ಪುಣ್ಯವಂತ, ನನ್ನ ಮಕ್ಕಳನ್ನು ಶಿಕ್ಷಣವನ್ನು ಸಮರ್ಪಕವಾಗಿ ನೀಡುತ್ತಿದ್ದೇನೆ, ಉತ್ತಮವಾದ ಶಿಕ್ಷಣ ಕೊಡುತ್ತಿದ್ದೇನೆ ಹೇಳುವ ಭಾವನೆ ಕೆಲವು ಪಾಲಕರಲ್ಲಿದೆ. ದಯವಿಟ್ಟು ನಾನು ನೇರವಾಗಿ ಹೇಳ್ತೇನೆ, ನೀವೇನಾದರೂ ಉತ್ತಮವಾದ ಸಂಸ್ಕೃತಿ ಬದುಕನ್ನು ಮುಂದಿನ ದಿನ ನಿಮ್ಮ ಮಕ್ಕಳಿಗೆ ಕೊಡಲೇಬೇಕು ಅಂತಂದರೆ ನೀವು ಖಂಡಿತವಾಗಿ ಕನ್ನಡ ಶಾಲೆಗೆ ಕಳಿಸಿ. ಅಂಥ ಒಂದು ಸಂಸ್ಕೃತಿ ಹಾಗೂ ಬದುಕನ್ನು ಕೊಡ್ತಕ್ಕಂಥದ್ದು ಕನ್ನಡ ಶಾಲೆಯಲ್ಲಿ ಬಿಟ್ಟರೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾನೊಬ್ಬ ಮಹಾನಗರದಲ್ಲಿ ನೋಡಿಬಿಟ್ಟು ಹೇಳ್ತಾ ಇದ್ದೇನೆ. ಇವತ್ತು ಅದ್ಭುತವಾದ ಶಾಲೆ, ಒಂದು ಕಡೆ ಸಹ್ಯಾದ್ರಿ ಮಡಿಲಲ್ಲಿ ಅಘನಾಶಿನಿ ತಟದಲ್ಲಿ ಇಂಥ ಒಂದು ಸುಂದರವಾದ ಶಾಲೆ, ಸುಂದರವಾದ ಶಿಕ್ಷಕರು, ಸುಂದರವಾದ ಉತ್ತಮವಾದ ಪಾಲಕರು, ಸುಂದರವಾದ ವಾತಾವರಣ. ಈ ರೀತಿಯ ಶಿಕ್ಷಣ ಬೇಕೋ ನಿಮಗೆ? ಎಲ್ಲೋ ಒಂದು ಕಡೆಗೆ ಬೆಳಿಗ್ಗೆ 7 ಗಂಟೆಗೆ ಎದ್ದು ಒಂದು 50 kg ಬ್ಯಾಗ್ ಹಾಕ್ಕೊಂಡು ನನ್ನ ಮಗು ಅಲ್ಲಿ ಹೋಗಿ ಸೇಫಾಗಿ ರಿಟರ್ನು ಊರಿಗೆ ಬರ್ತಾನೋ ಅನ್ನುವ ಆಂಗ್ಲ ಮಾಧ್ಯಮ ಶಾಲೆ ಬೇಕೋ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಅಂಥ ಒಂದು ತೀರ್ಮಾನವನ್ನು ನೀವು ತಗೊಳ್ಬೇಕು. ಯಾಕಂತಂದರೆ ಇವತ್ತು ಹುಟ್ಟಿದಾಗ ಮಗು ಏನನ್ನತ್ತೆ, ಯಾರು ಮಮ್ಮಿ ಅಂತ ಹೇಳಲ್ಲ. ಆದರೆ ಇವತ್ತು ಆಂಗ್ಲಮ್ಮ ಇಷ್ಟು ದಿನ 6 ವರ್ಷಗಳ ಕಾಲ ಇಲ್ಲಿ ಮನೇಲಿ ಅಮ್ಮ, ಚಿಕ್ಕಪ್ಪ, ಚಿಕ್ಕವ್ವ, ದೊಡ್ಡಪ್ಪ, ದೊಡ್ಡಮ್ಮ. ಆದರೆ ಆಂಗ್ಲ ಮಾಧ್ಯಮಕ್ಕೆ ಹೋದ ಒಂದು ದಿನದಲ್ಲಿ ಮಗು ಬಂದು ಹೇಳ್ತಾ ಇದೆ ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್. ಇದು ಬೇಕಾ ನಮಗೆ ಸಂಸ್ಕೃತಿ? ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಂಥವ್ರಿಗೆ ಇವತ್ತೇ ಸಂಸ್ಕೃತಿ ಇದೆ. ಆ ಪುಟಾಣಿ ಮಕ್ಕಳಲ್ಲಿ ನಾನು ನೋಡಿದೆ, ನಿಜವಾಗ್ಲೂ ಆ ಪುಟಾಣಿ ಮಕ್ಕಳಲ್ಲಿ ಎಷ್ಟು ಸಂಸ್ಕೃತಿ ಇತ್ತು ಅಂತಂದರೆ ನಮಗವರು ನಾವು ನೋಟ್ಬುಕ್ಸ್ ಕೊಟ್ಟಾಗ ನಮಗೆಲ್ಲ ಕಾಲಿಗೆ ಬಿದ್ದು ಹೋದರು. ಅಂಥ ಸಂಸ್ಕೃತಿ ಏನಾದರೂ ಬೆಳೀತಾ ಇದೆ ಅಂತಂದರೆ ಅದು ಕನ್ನಡ ಮಾಧ್ಯಮ ಶಾಲೆಯಲ್ಲಿದ್ದ ಮಾತ್ರ. ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಪ್ರತಿಯೊಂದಕ್ಕೂ ಏನಾದರೂ ಮಾಡಬೇಕು ಅಂತಂದರೆ ಮಮ್ಮಿ ಮುಖ ನೋಡ್ತಾರೆ, ಅದು ಮಾಡು ಇದು ಮಾಡು ಅಂತಂದರೆ ಶಾಲೆಗಳಲ್ಲಿ ಮಮ್ಮಿ ಮುಖ ನೋಡ್ತಾರೆ. ಆದರೆ ಇವತ್ತು ಈ ಒಂದು ಭಾಗದಲ್ಲಿ ನಿಮ್ಮೂರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂಥ ಮಗುಗೆ ತಾಯಿ ಹೇಳಲಿ ಅಲ್ಲಿ ಮುಂದೆ ಹೋಗಿ ಜಾಗ ಹಿಡ್ಕ ಅಂತಂದರೆ ಆ ಮಗುಗೆ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳಿಗೆ ಹೇಳಿ
ಮುಂದೆ ಹೋಗಿ ಜಾಗ ತಾಯಿಗೆ, ತಂದೆಗೆ, ಚಿಕ್ಕಪ್ಪಗೆ ಎಲ್ಲರಿಗೂ ಜಾಗ ಹಿಡ್ಕೊಂಡು ಕೂತ್ಕೊಂತಾರೆ. ಅಂಥ ಚುರುಕುತನ ಏನಾದರೂ ಇದೆ ಅಂತಂದರೆ ಅದು ಕನ್ನಡ ಮಾಧ್ಯಮ ಶಾಲೆ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ, ಇಷ್ಟು ದೊಡ್ಡ ಇವತ್ತು ಕಾರ್ಯಕ್ರಮ ಮಾಡಿದಾರಲ್ಲ, ಇದರಲ್ಲಿ ಯಾರಾದರೂ ಒಬ್ಬರಾದರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ದರಿದ್ದಾರಾ? ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡವರು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದ್ದವರೇ. ಈ ಸಕ್ಸಸ್ ಮಾಡೋದಂಥ ಕಾರ್ಯಕ್ರಮ ಮಾಡದೇ ಇರೋರು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂಥವ್ರೆ. ನಿಜವಾಗೂ ಪಾಲಕರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ನಾನು ಒಬ್ಬ ಕನ್ನಡ ಮಾಧ್ಯಮದಲ್ಲೇ ಓದಿ ಬೆಂಗಳೂರಿನಂಥ ನಗರದಲ್ಲಿ ಉನ್ನತ ಹುದ್ದೆಯಲ್ಲೂ ಇದ್ದೇನೆ. ನನಗೆ ಗೊತ್ತಿದೆ, ಮೊದಲೇ ಸಾಲಿನಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಯಾವ್ಯಾವ ಹೆಸರು ಹೇಳಬಾರ್ದು, ಯಾವ್ಯಾವ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಕನ್ನಡ ಮಾಧ್ಯಮ ಶಾಲೆ. ಇದೇ ಶಾಲೆಯಲ್ಲಿ ಓದಂಥವರು ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ಹೇಳೋದು ನನಗೆ ಗೊತ್ತಿದೆ. ಅಂದಾಗ ನಮಗೆ ಯಾಕೆ ಆಂಗ್ಲ ಮಾಧ್ಯಮ ಶಾಲೆ ಬೇಕು? ದಯವಿಟ್ಟು ಆಂಗ್ಲ ಮಾಧ್ಯಮ ವ್ಯಾಮೋಹದಿಂದ ಹೊರಗಡೆ ಬನ್ನಿ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ. ಆದರೂ ಒಂದು ಸಣ್ಣ ಕಿವಿ ಮಾತು ಪಾಲಕರಲ್ಲಿ, ವಿಶೇಷವಾಗಿ ಅವರು ಹೇಳಿದಾಗೆ ಕನ್ನಡ ಮಾಧ್ಯಮ ಶಾಲೆಯ ಶಿಕ್ಷಕರು ಸ್ಟ್ರಾಂಗ್ ಮತ್ತು ಭಾಳ ಚುರುಕು. ನಾನು ಅನೇಕ ಶಿಕ್ಷಕರನ್ನು ಲೀಸ್ಟ್ ಮಾಡಿದ್ದೇನೆ. ಅದರಲ್ಲಿ ನಮ್ಮ ಇವರು ಹೌದು ಬಳಗು ಸರ್ ಅವರು ನಿಜವಾಗಲೂ ಭಾಳ ಆ್ಯಕ್ಟಿವ್ ಅನಿಸ್ತು, ನನಗೆ ಭಾಳ ಖುಷಿ ಅನಿಸ್ತು. ಆದರೆ ನಿಮ್ಮ ಪಾಲಕರ ಪಾತ್ರ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕೊರತೆ ಇದೆ. ನಾನು ಕನ್ನಡ ಶಾಲೆ ನನ್ನ ಒಂದು ಸರ್ವೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳ ಪಾಲಕರಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಇದೆ. ಏನು ಕೊರತೆ ಇದೆ ಅಂತಂದರೆ, ಪಾಲಕರು ಮಕ್ಕಳ ಶಿಕ್ಷಣದ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚೆ ಕಡಿಮೆ ಇದೆ. ಮುಖೇನವಾಗಿ ಇಡೀ ಸಮಿತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿರುವಂತಹ ಶ್ರೀಯುತ ಈರಯ್ಯ ಪಡ್ಗಾರ್ ಅವರೇ, ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಸೇವೆಯನ್ನ ಈ ಶಾಲೆ ಬಯಸ್ತಾ ಇದೆ ಎನ್ನುವಂತ ಮಾತನಾಡ್ತಾ ತಮಗೆ ಅಭಿಮಾನಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅವರ ಜೊತೆಗೂಡಿ ಅವರಿಗೆ ಹೆಗಲು ಕೊಟ್ಟು ದುಡಿದಂಥವರು ಶ್ರೀಯುತ ಅರವಿಂದ್ ಪಡ್ಗಾರ್ ಅವರು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ತಮಗೆ ವಹಿಸಿದ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವುದರೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ಅವರ ಜೊತೆಗೆ ಶ್ರೀಯುತ ನಾಗರಾಜ್ ಪಡ್ಗಾರ್ ಅವರು ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿ ಅವರಿಂದ ತನು ಮನ ಧನದ ಸಹಾಯ ಸಹಕಾರವನ್ನ ಪಡೆದು ಈ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಿಸುವುದಕ್ಕೆ ಈ ಒಂದು ತ್ರಿಮೂರ್ತಿಗಳು ಕಾರಣರಾಗಿದ್ದೀರಿ ಎನ್ನುವಂತ ಒಂದು ಹೆಮ್ಮೆಯ ಮಾತುಗಳೊಂದಿಗೆ ತಮಗೊಂದು ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಇಂತಹ ಒಂದು ಸುಂದರ ಸಂಜೆಯ ಸುಂದರ ವೇದಿಕೆಯಲ್ಲಿ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಸೇವೆ
ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಬೊಮ್ಮನು ಸಲ್ಲಿಗೆಯಳು ಭಯರ ಕಂಡನ ಬೊಮ್ಮನು ಸಲ್ಲಿಗೆಯಳು ಭಯರ ಕಂಡನ ಬೊಮ್ಮನು ಸಲ್ಲಿಗೆಯಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಮಂದಾರ ಚಿಲುವಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಚೆಳೆಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನಿದ್ದಾನ ಹುಡುಗಿಗೆ ಚಂದದಿ ಪ್ರಾಣವನಿದ್ದಾನ 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 ದೇವನ ದಯದಲ್ಲಿ ದೊರಕಿದ ಪರಸಾದ ದೇವನ ದಯದಲ್ಲಿ ದೊರಕಿದ ಪರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಲೋಕಿಕ ಸೊಬಗಿನ ಮಂದರ ಲೋಕಿಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಧನ್ಯವಾದಗಳು. ಈ ಎರಡು ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಇವಳಿಂದ ಇವಳಿಂದ ಅಯ್ಯೋ ಇವಳಿಂದ ಬಚ್ಚನ್ನೆ ಕಳೆದೋದ ಕಣ್ಣಿಂದ ಕಣ್ಣಿಂದ ಇವಳ ಕಣ್ಣಿಂದ ಬಿಗ್ ಬಾಸ್ ಮರುಳಾದ ಕಣ್ಣ ಹೊಡೆದಾಳು ಕಿಚ್ಚನದೆಯಲ್ಲೇ ಕಣ್ಣ ಕೊರೆದಾಳು ಪಟ್ಟಾಕಿ ಕೊಡೊಂಬೆ ಹಸ್ತಂಗಾಯ್ತು ಬೆಂಕಿ ಹೌದು ಸ್ವಾಮಿ ಮಾಮು 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 ಸೈಲೆಂಟ್ ಮಾಮು ರೇ ಮಾಮು 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 ವೈಲೆಂಟ್
ಸೆಕ್ಷನ್ ರ್ಯಾಪಲ್ಲಿ ಸಿಕ್ಕಾಪಟ್ಟೆ ಹಾಟು ವಾಸು ತುಂಬಾ ಘಾಟು ವಿಷ್ಣುವರ್ಧನ್ ಬಿಟ್ರೆ ನಿಂಗೆ ನಾನು ಫ್ಲಾಟ್ 6 ಫೀಟು ಸಿಂಹ ನಿನ್ನೆ ಕಿತ್ತಲ್ಲಮ್ಮ ಪಟ್ಟಾಗಿ ಕೊಡೊಂಗೆ ಹಚ್ದಂಗಾಯ್ತು ಬೆಂಕಿ ಹೌದು ಸ್ವಾಮಿ ಮಾವು 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 ಸೈಲೆಂಟ್ ಮಾವು ರೇ ಇವಳಿಂದ 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 ಅಯ್ಯೋ ಇವಳಿಂದ ಬಚ್ಚನ್ನೇ ಕಳೆದೋದ ತೂಫಾನೆ ಬಂದ್ರು ಎದೆಯ ಕೊಟ್ಟು ನಿಲ್ಲೋ ನನ್ನ ಉಪ್ಪಂದ ಊದಿ ಸುಮ್ಮನೆ ಹಂಗೆ ಬೀಳ್ಸೆ ಬಿಟ್ಟಣ್ಣ ಎಲ್ಗಲ್ ಹೋಗಿ ಈಗ ನೋಡ್ಕೊಂಡ್ ಬಂದೆ ಈಗ ನೀನೇ ಅವನು ಅಂತ ಅನ್ನಿಸ್ತೈತೆ ಈಗ ಶುರುವಾಗುತ್ತೈತೆ ಈಗ ಪಟ್ಟಾಗಿ ಕೊಡೊಂಗೆ ಹಚ್ದಂಗಾಯ್ತು ಬೆಂಕಿ ಹೌದು ಸ್ವಾಮಿ ಮಾಮು 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 ಸಾಯರಲ್ಲೂ ನಮ್ಮೂರು ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೂರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನ ಹೇ ರುಕ್ಕಮ್ಮ ನಮ್ಮ ಊರೂರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲು ಚೆಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲು ಚೆಲುವ ಕನ್ನಡದ ಭೂಪಟ ಮಾತಿನ ಜೊತೆಯಲ್ಲೇ ಗಂಧವೀರ ಕನ್ನಡ ಕಸ್ತೂರಿ ಊರಿನ ಹೆಸರಲ್ಲೇ ಕರುಣವೀರ ಕರುಣೆಯ ಕರುನಾಡು ನೀರು ಕೇಳಿದರು ಜ್ಞಾನಕ ನೀಡುತ್ತಾರೆ ಇಲ್ಲಿ ಸತ್ಯ ಹೇಳುವುದು ಗಾಯಕ ಎನ್ನುತ್ತಾರೆ ಇಲ್ಲಿ ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ ಏಳರಲ್ಲೂ ನಮ್ಮ ನೀರೇ ನೀರಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೂರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ ನಾನು ಹುಟ್ಟಿದ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವನ ಹೇ ರುಕ್ಕಮ್ಮ ನಮ್ಮ ಊರೂರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತು ಮಾತಮ್ಮ ಸೌಭಾಗ್ಯ ಎಲ್ಲೂ ಇಲ್ಲ ಈಶ್ವರಿ ತಾಯಿ ಅರೆರೆರೆ ಇಲ್ಲಿರೋ ಆನಂದ ಎಲ್ಲೂ ಇಲ್ಲ ಮೆಚ್ಚಿದ ಹುಡುಗಿರೋ ಇದು ನನ್ನ ಕಣ್ಣಿಗೆ ನಾದರೂ ನನಗೆ ತಾನೇ ನೋವು
ನನ್ನ ಮಣ್ಣಿಗೇನಾದರೂ ನನಗೆ ತಾನು ನೋವು ರುಕಮ ನೂರು ತರದ ಹೂವ ನೋಡಿದೆ ರುಕಮ್ಮ ನೂರರಲ್ಲೂ ಗುಂಡು ಮಲ್ಲಿಗೆ ಮೊದಲಮ್ಮ ಹೇ ರುಕಮ್ಮ ಹೇ ರುಕಮ್ಮ ಹೇ ರುಕಮ್ಮ ನಮ್ಮ ಊರಮ್ಮ ಹೇ ರುಕಮ್ಮ ನಮ್ಮ ಮಾತು ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವನ ಹೇ ರುಕಮ್ಮ ನಮ್ಮ ಊರಮ್ಮ ಹೇ ರುಕಮ್ಮ ನಮ್ಮ ಮಾತು ಮಾತಮ್ಮ. ಧನ್ಯವಾದಗಳು. ಸುಸ್ತುವಾಗಿ ಕುಸ್ತು ಬಿದ್ದೆ ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು ಮಣ್ಣು ಹೊಳೆಯುವ ಕಲ್ಲು ಕಲ್ಲು ಕುಣಿಯುವ ಹಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಕುದುರೆಗೆ ಚಾಕಿ ನನ್ನ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಬಿಲ್ಲಿನಂತ ಹುಬ್ಬು ನೋಡು ಬಾಣದಂತ ನೋಟ ನೋಡು ಬಿಲ್ಲಿನಂತ ಹುಬ್ಬು ನೋಡು ಬಾಣದಂತ ನೋಟ ನೋಡು ಕಣ್ಣು ಕಣ್ಣು ಮಿನುಗುವ ಚಲ್ ಚಲ್ ಕುಲುಕುವ ಬಿದ್ದರು ಕೋಳಿದ್ದರು ಹೊಂಬಂಗೆ ಜಂಬದ ಕೋಳಿ ಊಟ ಬಂತು ನೋಡು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು
ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ, ಹಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಲಿರಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ